ಈ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಹೋರಾಟದಲ್ಲಿ ಆ ಹೋರಾಟ ನಿರತ ಜನರ ಮೇಲೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಯಾವತ್ತೂ ಕೂಡ ಎಲ್ಲ ಸಮಾಜದವರಿಗೆ ತಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಹೋರಾಟವನ್ನು ಮಾಡ್ತಕ್ಕಂಥ ಹಕ್ಕನ್ನು ಸಂವಿಧಾನದಲ್ಲೇ ಕೊಟ್ಟಿದೆ. ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಸಂವಿಧಾನದ ಬುಕ್ ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲೇ ಎಲ್ಲರಿಗೂ ಕೂಡ ಹಕ್ಕಿದೆ. ತಮ್ಮ ತಮ್ಮ ಏನು ಬೇಡಿಕೆಗಳದ್ದು ಅದನ್ನು ಕೇಳತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥ ಅವ್ರ ಹಕ್ಕಿದೆ. ಹೋರಾಟ ನಿರತ ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಉಗ್ರ ರೀತಿಯಲ್ಲಿ ಲಾಠಿ ಪ್ರಹಾರ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ತಲೆಗೆ ಹೊಡೆದು, ಕೈ ಮುರಿದು ದುರಂತ ಆಗಿರತಕ್ಕಂಥದ್ದು. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಸದನದಲ್ಲಿ ವಿಜಯಾನಂದ ಕಾಶ್ಯಪ್, ಈ ಹುನಗುಂದ ಮತಕ್ಷೇತ್ರದ ಶಾಸಕ, ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯನೇ ಮಂಡಿಸಲಿ. ಇದು BJP ಪ್ರಾಯೋಜಿತ ಮತ್ತು RSನವರು ಕಲ್ಲು ತೂರಾಟ ಮಾಡಿದ್ದಾರೆ ಅಂಥೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಖಂಡಿಸ್ತೀನಿ. RSSನವರು ಕಲ್ಲು ತೂರಾಟ ಮಾಡ್ತಕ್ಕಂಥವ್ರಲ್ಲ. ಇವತ್ತು ಏನೇ ಎಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಸಂಕಷ್ಟಗಳಲ್ಲಿ ಪ್ರಥಮದಲ್ಲಿ ನಿಲ್ತಕ್ಕಂಥವರು RSSನವರು. ಪ್ರವಾಹ ಬರಲಿ, ಇನ್ನಿತರ ಸಂದರ್ಭದಲ್ಲಿ ಮಳೆ ಬಂದು ಪ್ರವಾಹ ಬಂದಾಗ ಏನು ಜನ ಸಂಕಷ್ಟಕ್ಕೀಡಾಗಿರ್ತಾರೆ, ಆ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗ್ತಕ್ಕಂಥವ್ರು, ಅಪಘಾತ ಈಡಾದಾಗ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗ್ತಕ್ಕಂಥವ್ರು RSSನವರು. ಅಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ RSSನಲ್ಲಿರೋದ್ರಿಂದ ನಮ್ಮ RSSನವರು ಆ ರೀತಿ ಮಾಡೋದಿಲ್ಲ. ಅದು ಏನಿದ್ರು ನೀವು ಪ್ರಾಯೋಜಿತ ಅದು ಕಲ್ಲು ತೂರಾಟ ಇರ್ಬೋದು ಅಂತ ನನಗೆ ಇವತ್ತು ಅನುಮಾನ ಆಗ್ತಾ ಇದೆ. ಆದ್ದರಿಂದ ಹೋರಾಟ ನೀನು ಅದನ್ನು ಕ್ಷಮೆ ಕೇಳಬೇಕು. RSSನವ್ರನ್ನ ವಿಜಯಾನಂದ ಕಾಶ್ಯಪ್ನವರು ಕ್ಷಮೆ ಕೇಳಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾನೆ. ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಸುಮ್ಮನೆ ಅಲ್ಲಿಲ್ಲ, ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೊಡ್ಸಕ್ಕೆ ಅಂತ ಕೆಲಸವನ್ನು, ತನ್ನ ಮೇಲೆ ಜವಾಬ್ದಾರಿಯನ್ನು ನುಣುಚ್ಕೊಳ್ಳೋದಕ್ಕೆ ಮತ್ತು ಇನ್ನೊಬ್ಬರ ಮೇಲೆ ಗೂಬೆ ಕೊಡ್ಸೋ ಕೆಲಸ. ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೋರಾಟದಲ್ಲಿ ಅಲ್ಲ, BJP ಸರ್ಕಾರ ಇದ್ದಾಗ ಮುಂಚೂಣಿ, ಈಗ ಅವ್ರ ಸರ್ಕಾರ ಇದ್ದಾಗ ಸ್ತಬ್ಧ. ಇಂಥ ಒಂದು ನೀತಿ. ಅದರಿಂದ ಅವ್ರದ್ದು ಏನೋ ನೀತಿ ಇರಲ್ಲ, ನಮಗೇನ ಸಂಬಂಧ ಇಲ್ಲ. ಅವ್ರ ಹೋರಾಟ ಅವರಿಂದ ಅವ್ರು ಮಾಡಲಿ, ಅದಕ್ಕೆ ನಮ್ದೇನಿದೆಯಲ್ಲ. ಆದರೆ ನೀವು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಖಂಡಿಸ್ತೀನಿ. ಲಾಠಿ ಚಾರ್ಜನ್ನು ಕೂಡ ಖಂಡಿಸ್ತೀನಿ. ಬೇಡಿಕೆನೇ ಒಂದು ರೀತಿ ಅಸಂವಿಧಾನಿಕ ಅಂತ ಹೇಳುವಂಥದ್ದು. ಅಸಂವಿಧಾನಿಕ ಹೋರಾಟದಲ್ಲಿ ಭಾಗಿಯಾದವರು ಯಾರ್ಯಾರಿಲ್ಲ? ನಿಮ್ಮ ಸಚಿವರೇ ಇದ್ದಾರೆ, ನಿಮ್ಮ ಶಾಸಕರೇ ಇದ್ದಾರೆ. ಅವ್ರನ್ನ ತೆಗೆದಾಕ್ತೀರಾ? ಇವರು ಅಸಂವಿಧಾನಕ್ಕೆ ಹೆಂಗಾಗುತ್ತೆ ರೀ? ನಮ್ಮ ಹಕ್ಕನ್ನು ನಾವು ಕೇಳೋಕೆ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಹಕ್ಕದು. ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕು ಅಂದ್ರೆ ಯಾರಿಗೆ ಕೇಳಬಾರ್ದು ಅಂದಂಗೆ ಆತಲ್ಲ. ಯಾವುದು ಕೇಳಬಾರ್ದು, ಎಲ್ಲರೂ ಯಾರು ಬೇಡಿಕೆ ಇಡ್ತಾರ ಅವರೆಲ್ಲರೂ ಅಸಂವಿಧಾನಿಕ ಆಗಿಬಿಡ್ತಾರ. ಕೊಡ್ತೀನಿ ಅಂತ ಹೇಳ್ಬೇಕು, ಕೊಡದೇ ಇಲ್ಲ ಅಂತ ನೇರವಾಗಿ ಹೇಳ್ಬಿಡಬೇಕು. ಸುಮ್ಮನೆ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿ ಮತ್ತೆ ಅವ್ರಿಗೆ ಏನಪ್ಪಾ ಅಂದ್ರೆ ಅಸಂವಿಧಾನಿಕ ನಿಮ್ಮದು ಬೇಡಿಕೆ ಅಂತ ಹೇಳಿಕೆ ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ ಅನ್ನೊಂದು ಮಾತನ್ನು ಕೂಡ ನಾನು ಹೇಳಕ್ ಬಯಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.